ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆಗೆ ನಿರಾಕರಣೆ ಆರೋಪ. ಜಿಲ್ಲಾಧ್ಯಕ್ಷ ವಾಜಿದ್ ಹಿರೇಕೋಡಿ ನೇತೃತ್ವದಲ್ಲಿ ಪ್ರತಿಭಟನೆ. ಕರವೇ ಕಾರ್ಯಕರ್ತರಿಗೆ ಪೊಲೀಸರಿಂದ ಅವಕಾಶ ನಿರಾಕರಣೆ. ಬೆಳಗಾವಿಯಲ್ಲಿ ನಡೆದ ಹರ್ ಘರ್ ತಿರಂಗ ರ್ಯಾಲಿ. 2ನೇ ವರ್ಷದ ಹರ್ ಘರ್ ತಿರಂಗ ಉಪಕ್ರಮ ಆಯೋಜನೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದವರ ಸ್ಮರಣೆ. ಬೆಳಗಾವಿ ರೈಲ್ವೆ ನಿಲ್ದಾಣದಲ್ಲಿ ಆಗಸ್ಟ್ 14ರಂದು ಬೃಹತ್ ಪ್ರತಿಭಟನೆ. ಅಂಬೇಡ್ಕರ್ ಶಿವಾಜಿ ಮಹಾರಾಜರ ಪ್ರತಿಮೆ ಸ್ಥಾಪನೆ ಮಾಡುವಂತೆ ಪ್ರತಿಭಟನೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರವಿ ವಸ್ವಾದ್ಕರ್ ಹೇಳಿಕೆ. ಪಶ್ಚಿಮ ಬಂಗಾಳ ಕೋಲ್ಕತ್ತಾದ ಆರ್ಜಿ ಕರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೈನಿ ವೈದ್ಯೆಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ ಪ್ರಕರಣವನ್ನು ಖಂಡಿಸಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು. ಪಶ್ಚಿಮ ಬಂಗಾಳ ಕೋಲ್ಕತ್ತಾದ ಆರ್ಜಿ ಕರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೈನಿ ವೈದ್ಯೆಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ ಪ್ರಕರಣವನ್ನು ಖಂಡಿಸಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಬುಧವಾರ ಬೆಳಗಾವಿಯ ಡಿಸಿ ಕಚೇರಿ ಮುಂದೆ ಬೀಮ್ಸ್ ಹಾಗೂ ಕೆಎಲ್ಇ ಟ್ರೈನಿ ವೈದ್ಯಕೀಯ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಅನನ್ಯ ಅವರು, ಟ್ರೈನಿ ವೈದ್ಯೆಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ. ಇಂತಹ ನೀಚ್ ಕೃತ್ಯ ಎಸಗಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಈಗ ಆಗಿರೋದ ಘಟನೆಯನ್ನು ನೋಡಿ ತುಂಬ ಅನ್ಸೇಫ್ ಆಗಿ ಫೀಲ್ ಮಾಡ್ತಿದ್ದಾರೆ ಎಲ್ಲರೂ, ಎಸ್ಪೆಷಲಿ ಹುಡುಗಿಯರು. ಈ ಥರ ಆಗಬಾರ್ದು ನಮ್ಮ ಹತ್ರ ಅಂತ ನಾವು ಪ್ರೊಟೆಸ್ಟ್ ಮಾಡ್ತಿದ್ವಿ. ನಾವು JNMC ಮೆಡಿಕಲ್ ಕಾಲೇಜಿಂದ. ನನ್ನ ಹೆಸರು ರುಚಿ, ನಾನು 3rd ಇಯರ್ UG. ಇದು ಈ ಥರ ಆಗಬಾರ್ದಂತ ನಾವು ಮಾಡ್ತಿದ್ದೀವಿ, ಮುಂದೆ ಆಗಬಾರ್ದಂತ. ಅದು ಅವನು ಯಾರು ಮಾಡಿದ್ದಾನೆ ಅವನಿಗೆ ಬೇಗ ಪನಿಷ್ಮೆಂಟ್ ಸಿಗಬೇಕು ಅಂತ. ನಾವು JNMC ಹಾಸ್ಪಿಟಲ್, KLE ಹಾಸ್ಪಿಟಲಿಂದ ಇಲ್ಲಿವರೆಗೂ ಪ್ರೊಟೆಸ್ಟ್ ಮಾಡಿದ್ದೀವಿ. ಹಾಂ, ಪ್ರೈಮ್ ಮಿನಿಸ್ಟರ್ನ ರುಚಿ. We want him to brief us regarding the preparations. What is the precaution being taken? This is an important thing. Please understand it, District Commissioner. Please come over here and accept our grievances here. Dr. Silvan sir. What's your Dr. Sir? ಬೆಳಗಾವಿಯಲ್ಲಿ ಎಲ್ಲಾ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ರಕ್ಷಣೆ ನೀಡಬೇಕು ಎಂದು ಆಗ್ರಹಿಸಿದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಉಚಗಾಂವ್ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆಗೆ ಒತ್ತಾಯಿಸಿ ಪ್ರತಿಭಟನೆಗಾಗಿ ಗ್ರಾಮಕ್ಕೆ ಪ್ರವೇಶಿಸಲು ಮುಂದಾಗಿದ್ದ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಗುರುವಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜನ್ಮದಿನದ ಹಿನ್ನೆಲೆ ಬೆಳಗಾವಿ ತಾಲೂಕಿನ ಉಚಗಾಂವ್ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆಗೆ ಒತ್ತಾಯಿಸಿ ಪ್ರತಿಭಟನೆಗಾಗಿ ಗ್ರಾಮಕ್ಕೆ ಪ್ರವೇಶಿಸಲು ಮುಂದಾಗಿದ್ದ ಕರವೇ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು. ಬೆಳಗಾವಿ ತಾಲೂಕಿನ ಉಚಗಾಂವ್ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆಯ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಗುರುವಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜನ್ಮದಿನದ ಹಿನ್ನೆಲೆ ಬೆಳಗಾವಿ ತಾಲೂಕಿನ ಉಚಗಾಂವ್ ಗ್ರಾಮದಲ್ಲಿ ಮುಖ್ಯ ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆಗೆ ಒತ್ತಾಯಿಸಿ ಕರವೇ ಶಿವರಾಮೇಗೌಡ ಬಣದ ಅಧ್ಯಕ್ಷ ವಾಜಿದ್ ಹಿರೇಕೋಡಿ, ಮಹಾಂತೇಶ್ ರಣಗಟ್ಟಿ ಮಠ್ ಸೇರಿದಂತೆ ಇನ್ನುಳಿದವರು ಗ್ರಾಮಕ್ಕೆ ಪ್ರವೇಶಿಸಿ ಪ್ರತಿಭಟಿಸಲು ಮುಂದಾಗಿದ್ದರು. ಅವರನ್ನು ಪೊಲೀಸರು ಅರ್ಧ ದಾರಿಯಲ್ಲೇ ವಶಕ್ಕೆ ಪಡೆದರು. ಮೂರ್ತಿ ಸ್ಥಾಪನೆ ಮಾಡಬೇಕನ್ನುವಂತ ಪೊಲೀಸ್ ಇಲಾಖೆ ಇವತ್ತು ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ನೇರವಾಗಿ ಇದನ್ನು ಗಮನಿಸಬೇಕು. ಎಲ್ಲಿ ಅಧಿಕಾರಿ ಮೇಲೆ ಯಾಕಂದ್ರೆ ಉಚಗಾವಿ ಗ್ರಾಮಕ್ಕೆ ಇಂತಹ ಉಚಿತ ಪಡೆಯನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಘಟನೆಯಿಂದಾಗಿ ಗ್ರಾಮಕ್ಕೆ ಭಾರೀ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದವರನ್ನ ಕೃತಜ್ಞತೆಯಿಂದ ಸ್ಮರಿಸುವ ಸಲುವಾಗಿ ಬೆಳಗಾವಿಯಲ್ಲಿ ಹರ್ ಘರ್ ತಿರಂಗವನ್ನ ಆಯೋಜಿಸಲಾಗಿತ್ತು.
ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 3ನೇ ವರ್ಷದ ಹರ್ ಘರ್ ತಿರಂಗ ಉಪಕ್ರಮವನ್ನು ಆಯೋಜಿಸಲಾಗಿದೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದವರನ್ನ ಕೃತಜ್ಞತೆಯಿಂದ ಸ್ಮರಿಸುವ ಸಲುವಾಗಿ ಬೆಳಗಾವಿಯಲ್ಲಿ ಹರ್ ಘರ್ ತಿರಂಗ ಆಯೋಜಿಸಲಾಗಿತ್ತು. ಬೆಳಗಾವಿಯಲ್ಲಿ ಉಪಕ್ರಮದ ಹಿನ್ನೆಲೆಯಲ್ಲಿ 25 ಕರ್ನಾಟಕ ಬಟಾಲಿಯನ್, ಎನ್ಸಿಸಿ ಮತ್ತು ಎನ್ಎಂಆರ್ಸಿ, ಜೀವನ್ ಜ್ಯೋತಿ ಅಕಾಡೆಮಿ ಮತ್ತು ಮಹಾನಗರ ಪಾಲಿಕೆಯ ಸಂಯುಕ್ತದೊಂದಿಗೆ ಕೋಟೆ ಕೆರೆಯಿಂದ ಜಾಗೃತಿ ಜಾಥಾ ನಡೆಸಿದರು. ಈ ಕುರಿತು ಕೆಎಂಎಂ ಕನ್ನಡ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಮೇಯರ್ ಸವಿತಾ ಕಾಂಬಳೆ ವಿವರವಾದ ಮಾಹಿತಿಯನ್ನ ನೀಡಿದರು. ಬೆಳಗಾವಿ ಜನತೆಗೆ ನಮಸ್ಕಾರ. ಮೊದಲನೇದಾಗಿ ಇದು ಹರ್ ಘರ್ ತಿರಂಗ ಬಗ್ಗೆ ಹೇಳಬೇಕಂದ್ರೆ ಇದು 3ನೇ ವರ್ಷ ನಮ್ಮ ಬೆಳಗಾವಿಯಲ್ಲಿ ಮಾಡ್ತಾಯಿದ್ದೀವಿ. ಹಾಗೆ ನರೇಂದ್ರ ಮೋದಿಜಿಯವರು ಇದು ಕನಸಾಗಿದೆ. ಇದು ರಾಜ್ಯಾದ್ಯಂತ ಎಲ್ಲ ಮಾಡ್ತಾ ಇದ್ದಾರೆ. ಇದು ಭಾಳ ಸಂತೋಷದ ವಿಷಯ ಇದೆ. ಹಾಗೆ ಈ ಬೆಳಗಾವಿ ಜನತೆಗೆ 15 ಆಗಸ್ಟ್ 15ರ ಶುಭಾಶಯನ ಹೇಳ್ತೇನೆ. ಹಾಗೆ ಬೆಳಗಾವಿ ಜನತೆ ಎಲ್ಲರೂ ಇದ್ರಾಗ ಭಾಗವಹಿಸಿ ಎಲ್ಲರೂ ಅದ್ದೂರಿಯಾಗಿ ಸಂಭ್ರಮಿಸ್ಬೇಕಂತ ಹೇಳ್ತೀನಿ. ನಮಸ್ತೆ. ದೇಶಭಕ್ತಿ ಅಥವಾ ದೇಶದ ನೋಡಿ, ದೇಶ ಸ್ಪಂದನೆ ಅಂತಂದ್ರೆ ಎಲ್ಲರಿಗೂ ಚೆನ್ನಾಗೇ ಇದೆ ಸರ್. ಇದು ನಾವು ನೋಡ್ತಾ ಇದ್ದೀವಿ. ಅದೇ 3 ವರ್ಷದಿಂದ ತುಂಬ ಚೆನ್ನಾಗಿ ನಡೀತೆ. ಅದೇ ಬೆಳಗಾವಿಯಲ್ಲಿ ಅಂತೂ ತುಂಬ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಅದು ಇದೊಂದು ಹಬ್ಬದ ಥರ ಆಚರಿಸ್ತಾ ಇದ್ದೀವಿ. ಇದಕ್ಕೆ ನಾವು ತುಂಬ ಧನ್ಯವಾದ ಹೇಳ್ತೇನೆ ಮೋದಿಜಿಯವರಿಗೆ. ಇಂಥ ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೇನೆ. ಬೆಳಗಾವಿ ಜನತೆಗೆ ಎಲ್ಲರಿಗೂ ಬೆಳಗಾವಿ ಜನತೆಗೆ ಸ್ವಚ್ಛತೆ ಕಾಪಾಡಿಕೊಳ್ಳ್ರಿ. ಹಾಗೆ ಬೆಳಗಾವಿಯನ್ನು ಸುಂದರ ನಗರಿಯಾಗಿ ಇಡೋಣ. ನಾವು ಸಹಕರಿಸ್ತೀವಿ, ನೀವು ಬೆಳಗಾವಿ ಜನತೆ ಸಹಕರಿಸಿ ಅಂತ ಹೇಳ್ತಾ, ಹಾಗೆ ಈಗ ಮಳೆಗಾಲ ಭಾಳ ಆದುದರಿಂದ ತುಂಬ ಜನರಿಗೆ ಕಾಯಿಲೆ ಬರ್ತಾಯಿದೆ. ಅದಕ್ಕಾಗಿ ಬಿಸಿ ನೀರು ಕಾಶಿ ಆರಿಸಿ ಕುಡೀರಿ. ಬೆಳಗಾವಿ ಜನತೆ ಎಚ್ಚರಿಕೆಯಿಂದ ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ರಿ ಅಂತ ಹೇಳ್ತೇನೆ. ಹಾಂ ಸರ್, ಜೊತೆಗೆ ಆಗಸ್ಟ್ 15ರ ಆರ್ಥಿಕ ಶುಭಾಶಯನ ಹೇಳಕ್ಕೆ ಇಷ್ಟ. ಇನ್ನು ಈ ರ್ಯಾಲಿಯಲ್ಲಿ ಪಾಲಿಕೆಯ ಆಯುಕ್ತರು ಮೊದಲಾದವರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ
ವಂದನಾ ನ್ಯೂಸ್ಗೆ ಸ್ವಾಗತ. ರಕ್ಷಾಬಂಧನ ಹಬ್ಬ ಬರ್ತಾ ಇದ್ದಂತೆ ಬೆಳಗಾವಿ ನಗರದ ಮಾರ್ಕೆಟ್ಗಳಲ್ಲಿ ರಾಖಿಗಳ ಖರೀದಿಯ ಭರಾಟೆ ಜೋರಾಗಿ ನಡೆದಿದೆ. ರಕ್ಷಾಬಂಧನ ಹತ್ತಿರ ಬರ್ತಾ ಇದ್ದಂತೆ ಬೆಳಗಾವಿಯ ಅಂಗಡಿಗಳಲ್ಲಿ ಹಾಕಿರುವ ರಾಖಿಗಳಿಗಾಗಿ ಜನರು ಮುಗಿಬಿದ್ದಿದ್ದಾರೆ. ಆಗಸ್ಟ್ 19ರಂದು ಆಚರಿಸಲಾಗುವ ರಕ್ಷಾಬಂಧನ ನಿಮಿತ್ತ ಸಹೋದರಿಯರು ತಮ್ಮ ಸಹೋದರನಿಗೆ ರಾಖಿ ಖರೀದಿಸೋಕೆ ಅಂಗಡಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹಾಗಾದ್ರೆ ರಾಖಿಗಳ ಖರೀದಿಯ ಭರಾಟೆ ಹೇಗಿದೆ, ವ್ಯಾಪಾರ ಹೇಗೆ ನಡೀತಾ ಇದೆ ಅನ್ನೋದನ್ನ ವ್ಯಾಪಾರಸ್ಥರೇ ಮಾತನಾಡಿದ್ದಾರೆ. आपको होलसेल में राखी वगैरह मिलेगा. डायमंड का बोलो, सिल्वर का बोलो, गोंडे का बोलो, भाभी राखी, किड्स राखी, लाइट में राखी. हमारा काम 30 साल से पहले से हमारे डैडी वगैरह साहब यही काम करते थे. तो हमने अभी चलो बच्चों ने भी टेक ओवर करके हमने और वेराइटीज़ वगैरह बढ़ाया है. अपना काम होलसेल और रिटेल भी है, पर जो होलसेल में देते ना उस रेट में ही हम रिटेल में भी देते हैं. और हमेशा यहाँ पे वेराइटी नया आता रहता है. और जो 19 तारीख को राखी है तो वही सब लोग शॉपिंग करने आए हुए हैं. ಅಂಗಡಿಗಳು ರಕ್ಷಾಬಂಧನದ ವಿಶೇಷ ಸಂದರ್ಭದಲ್ಲಿ ವಿವಿಧ ಶ್ರೇಣಿಯ ಮತ್ತು ವಿನ್ಯಾಸದ ರಾಖಿಗಳನ್ನು ನೀಡಿದ್ವು. ಇದರಿಂದ ಗ್ರಾಹಕರಿಗೆ ತಮ್ಮ ಆಸೆಗೆ ಅನುಗುಣವಾದ ರಾಖಿಗಳನ್ನು ಆಯ್ಕೆ ಮಾಡುವ ಅವಕಾಶ ಸಿಕ್ಕಿದೆ. ಬಣ್ಣ ಬೆರೆಯುವ ಪಾರಂಪರಿಕ, ಆಧುನಿಕ ಮತ್ತು ಅಲಂಕಾರಿಕ ರೀತಿಯ ವಿವಿಧ ಬಗೆಯ ರಾಖಿಗಳಲ್ಲಿಯೂ ತಮ್ಮ ಸಹೋದರರಿಗೆ ವಿಶೇಷವಾದ ಅಥವಾ ಅವರ ಇಚ್ಛೆಗೆ ತಕ್ಕಂತೆ ಖರೀದಿಸಬಹುದಾಗಿದೆ. ಇನ್ನು ಸಾರ್ವಜನಿಕರು ಕೂಡ ನಮ್ಮ KMM ಕನ್ನಡ सुद्दी वाहिनीयोंदिगे मातनाडिद्रो. इथं भरपूर खरेदी भरपूर गर्दी आहे आणि येत्या सोमवारी रक्षाबंधन असल्यामुळे आम्ही इकडेच खरेदी करतो. या इकडे येतो आम्ही. भरपूर इथं व्हरायटी मिळतात, राख्या भरपूर मिळतात. स्टोनमध्ये, गोंड्यामध्ये किंवा अजून भरपूर व्हरायटी असते. इथं कमी प्राईजमध्ये आणि भरपूर खरेदी केली जाते. आम्ही इथंच खरेदी करतो आणि आम्हाला व्यवस्थित ಪ್ರೈಸ್मध्ये इथून राख्या मिळतात. ಈ ದೃಶ್ಯವು ರಕ್ಷಾಬಂಧನದ ಪಾರಂಪರಿಕ ಹರ್ಷವನ್ನ ಮತ್ತೆ ಆನಂದವನ್ನ ಪ್ರತಿಬಿಂಬಿಸುತ್ತೆ. ಎಲ್ಲರ ನಡುವೆ ಹಬ್ಬದ ಸಾಂಸ್ಕೃತಿಕ ಮತ್ತು ಸಂತೋಷದ ಉಲ್ಲಾಸವನ್ನ ವ್ಯಕ್ತಪಡಿಸುತ್ತೆ. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ. ಅಪ್ಟೇಕರ್ ಸ್ಪೋರ್ಟ್ಸ್ ಫೌಂಡೇಶನ್ ನಡೆಸುವ ಬೆಳಗಾವಿ ರನ್ ಆಗಸ್ಟ್ 18ರಂದು ನಡೆಯಲಿರುವ ಕಾರ್ಯಕ್ರಮದ ಟಿ ಶರ್ಟ್ ಮತ್ತು ಪದಕಗಳನ್ನು ಬುಧವಾರ ಮಾಧ್ಯಮ ಸಮ್ಮೇಳನದಲ್ಲಿ ಬಿಡುಗಡೆ ಮಾಡಲಾಯಿತು. ಅಪ್ಟೇಕರ್ ಸ್ಪೋರ್ಟ್ಸ್ ಫೌಂಡೇಶನ್ ನಡೆಸುವ ಬೆಳಗಾವಿ ರನ್ 18 ಆಗಸ್ಟ್ 2024ರಂದು ನಡೆಯಲಿದೆ. ಈ ಕಾರ್ಯಕ್ರಮದ ಟಿ ಶರ್ಟ್ ಮತ್ತು ಪದಕಗಳನ್ನು ಬುಧವಾರ ಮಾಧ್ಯಮ ಸಮ್ಮೇಳನದಲ್ಲಿ ಬಿಡುಗಡೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಟಿ ಶರ್ಟ್ ಪ್ರಾಯೋಜಕ ಡಾಕ್ಟರ್ ರವಿ ಪಾಟೀಲ್, 3 ಬಾರಿ ಮಿಸ್ಟರ್ ಇಂಡಿಯಾ ಮತ್ತು ಏಕಲವ್ಯ ಪ್ರಶಸ್ತಿಯ ಗೆದ್ದವರು ಶ್ರೀ ಸುನಿಲ್ ಅಪ್ಟೇಕರ್ ಹಾಗೂ ಪ್ರಮುಖ ಆಟಗಾರ ಅನಂತ್ ಗೋಂಡ್ಕರ್, ಪ್ಯಾರಾ ಅಥ್ಲೀಟ್ ಮತ್ತು ಈ ಕಾರ್ಯಕ್ರಮದ ಆಯೋಜಕರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿರುವ ಎಲ್ಲ ನೋಂದಾಯಿತ ಓಟದವರಿಗೆ ಸುಂದರ ಮತ್ತು ಆಕರ್ಷಕ ಡಿಸೈನಿನ ಟಿ ಶರ್ಟ್ಗಳನ್ನು ನೀಡಲಾಗುವುದು. ಜೊತೆಗೆ ಪದಕಗಳು ಮತ್ತು ಈ ಟೈಮಿಂಗ್ ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತದೆ. ಓಟ 18 ಆಗಸ್ಟ್ 2024ರಂದು ಬೆಳಗ್ಗೆ 6 ಗಂಟೆಗೆ ಜಿಲ್ಲಾ ನೆಹರು ಸ್ಟೇಡಿಯಂ ಬೆಳಗಾವಿಯಿಂದ ಪ್ರಾರಂಭವಾಗಲಿದೆ ಎಂದು ಶ್ರೀ ಸುನಿಲ್ ಅಪ್ಟೇಕರ್ ಹೇಳಿದರು. मेडल एंड ट्रॉफी सर्टिफिकेट ये सभी मतलब ऑल विनर्स के लिए मिलेगा. तो आज जो है टी शर्ट्स, मैं तो कहूंगा कि आज तक के मैराथन में इतना बेस्ट टी शर्ट्स कभी नहीं दिया गया. और मैं हमारे आदरणीय श्री रवि पाटिल सर जी का मैं आभार मतलब मानता हूं इसके लिए कि उन्होंने ये टी शर्ट्स वगैरह सभी स्पॉन्सर की. तो मैं आप सभी का स्वागत करता हूं. ಈ ವೇಳೆ ಮಾತನಾಡಿದ ಡಾಕ್ಟರ್ ರವಿ ಪಾಟೀಲ್, ಇವೆಂಟ್ಗಾಗಿ ಸುಂದರ ಟಿ ಶರ್ಟ್ಗಳನ್ನು ಪ್ರಾಯೋಜಿಸುತ್ತಿರುವವರು ಮ್ಯಾರಥಾನ್ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸಲು ಅತ್ಯುತ್ತಮ ವೇದಿಕೆಯಾಗಿದ್ದು, ಇತ್ತೀಚೆಗೆ ಪ್ರತಿಯೊಬ್ಬರು ಆರೋಗ್ಯಕರವಾಗಿರುವುದು ಬಹುಮಾನವಾಗಿದೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಬರುವ ಆಗಸ್ಟ್ 15ರಂದು ಇಂಡಿಪೆಂಡೆನ್ಸ್ ಡೇ ಅಂಗವಾಗಿ 18ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ನಾವು ಆರ್ಗನೈಸ್ ಮಾಡಿದ್ವಿ. ಸುನೀಲ್ ಅಪ್ಟೇಕರ್ ಅವರು ಅಪ್ಟೇಕರ್ ಫೌಂಡೇಶನ್ ಕಡೆಯಿಂದ ಮ್ಯಾರಥಾನ್ ರನ್ ಅನ್ನು ಆರ್ಗನೈಸ್ ಮಾಡಿದ್ದಾರೆ. ಅದಕ್ಕೆ ಬೆಳಗಾವಿಯ ಜನತೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಯಾಕಂದ್ರೆ ಸುನೀಲ್ ಅಪ್ಟೇಕರ್ ಅವರು ಒಬ್ರು ಮಿಸ್ಟರ್ ಇಂಡಿಯಾ, ಅವ್ರು ತಮ್ಮ ಹೆಲ್ತ್ ಜೊತೆಗೆ ಬೆಳಗಾವಿ ಎಲ್ಲ ಜನರ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಹೇಳಿ ಈ ಆರ್ಗನೈಸ್ ಮಾಡಿದ್ದಾರೆ. ಅದಕ್ಕೆ ಬೆಳಗಾವಿ ಜನತೆಯಲ್ಲಿ ನಾ ಕಳಕಳಿಯಿಂದ ಕೇಳ್ಕೊತೀನಿ, ಅವೆಲ್ಲರೂ ಈ ಬರುವ 18ನೇ ತಾರೀಕು ಬೆಳಗ್ಗೆ ಮ್ಯಾರಥಾನ್ ರನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಮ್ಯಾರಥಾನ್ ರನ್ ನಲ್ಲಿ ಬೇರೆ ಬೇರೆ 3 ಕ್ಯಾಟಗರಿಯನ್ನು ಮಾಡಲಾಗಿದೆ. 10 ಕಿಲೋಮೀಟರ್, 5 ಕಿಲೋಮೀಟರ್ ಮತ್ತು 3 ಕಿಲೋಮೀಟರ್. 10 ಕಿಲೋಮೀಟರ್ ಬೆಳಗ್ಗೆ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಇಂದ ಸ್ಟಾರ್ಟ್ ಆಗಿ ಕರೆಕ್ಟ್ 6 ಗಂಟೆಗೆ ಸ್ಟಾರ್ಟ್ ಆಗಿ
ಮಿಲಿಟರಿ ಮಹಾದೇವ್ ಟೆಂಪಲ್ ಮಠವರೆಗೂ ಹೋಗಿ ಮತ್ತೆ ಹೊಳ್ಳಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂಗೆ ಬರೋದು. ಎರಡನೇದು 5 ಕಿಲೋಮೀಟರ್ಸ್ ರನ್. 5 ಕಿಲೋಮೀಟರ್ಸ್ ರನ್ನು ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಸ್ಟಾರ್ಟ್ ಆಗಿ ರನ್ನಿಂಗ್ ಚೆನ್ನಮ್ಮ ಸರ್ಕಲ್ ವರೆಗೂ ಹೋಗಿ ಮತ್ತೆ ಹೊಳ್ಳಿ ರಿಟರ್ನ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂಗೆ ಹೋಗೋದು. 3 ಕಿಲೋಮೀಟರ್ಸ್ ರನ್ ಬಿ ಫನ್ ರನ್. ಅದು ಸೀನಿಯರ್ ಸಿಟಿಜನ್ಸ್ ಇರ್ಬೋದು, ಯಾರಿಗೂ ಬಹಳ ನಡೆಯಕ್ ಆಗಂಗಿಲ್ಲ ಅಂತವ್ರೆಲ್ಲ ಫನ್ ರನ್ ನಲ್ಲಿ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಬಹುದು. ಪ್ರತಿಯೊಬ್ಬರಿಗೂ ಪಾರ್ಟಿಸಿಪೆಂಟ್ ಅವರಿಗೆ ನಾವು ಟಿ ಶರ್ಟ್ ಕೊಡ್ತಾ ಇದೀವಿ, ಒಳ್ಳೆ ಕ್ವಾಲಿಟಿ ಮೆಡಲ್ ಕೊಡ್ತಾ ಇದೀವಿ ಮತ್ತು ಸರ್ಟಿಫಿಕೇಟ್ ಕೊಡ್ತಾ ಇದೀವಿ. ಅದಕ್ಕೆ ಆ ಬೆಳಗಾವಿ ಜನತೆಯರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಾ ಕೇಳ್ಕೊತೀನಿ. ಮತ್ತೆ ಇದ್ರ ಜೊತೆಗೆ ಆಂಬ್ಯುಲೆನ್ಸ್ ಸರ್ವಿಸ್ ಅನ್ನು ಕೊಡ್ತಾ ಇದೀವಿ, ವಾಟರ್ ಪಾಯಿಂಟ್ ಮಾಡ್ತಾ ಇದೀವಿ ಎವ್ರಿ ಕಿಲೋಮೀಟರ್ಸ್ಗೆ, ಆಮೇಲೆ ಓಆರ್ಎಸ್ ಅಟೆಸ್ಟ್ ಕೊಡ್ತಾ ಇದೀವಿ. ಇದು ಯಾಕೆ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಬೆಳಗಾವಿ ಜನತೆ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ಲಿ, ಎಲ್ಲರೂ ಹೆಲ್ತ್ ಕಾನ್ಶಿಯಸ್ ಆಗ್ಲಿ ಅಂತ ಹೇಳಿ ಮಾಡ್ತಾ ಇದೀವಿ. ಅದಕ್ಕೆ ತಾವೆಲ್ಲರೂ ಇವ್ರು ನಮ್ಮ ಸುನೀಲ್ ಅಪ್ಟೇಕರ್ ಆರ್ಗನೈಸ್ ಮಾಡಿದ ಅಪ್ಟೇಕರ್ ಫೌಂಡೇಶನ್ ಇಂದ ಆರ್ಗನೈಸ್ ಮಾಡಿದ ನಮ್ಮ ಇಂಡಿಪೆಂಡೆನ್ಸ್ ಡೇ ಅನುಕೂಲ ಅಂಗವಾಗಿ ಈ ಮ್ಯಾರಥಾನ್ ಅಲ್ಲಿ ತಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಇದನ್ನ ಗ್ರ್ಯಾಂಡ್ ಸಕ್ಸಸ್ ಮಾಡ್ಬೇಕಂತ ತಮ್ಮೆಲ್ಲರೂ ಕಳಕಳಿಯಿಂದ ಕೇಳ್ಕೊತೀನಿ. ಧನ್ಯವಾದ. ಈ ಸಂದರ್ಭದಲ್ಲಿ ಶ್ರೀ ವಿಲಾಸ್ ಪವಾರ್ ಮತ್ತು ಜಗದೀಶ್ ಶಿಂದೆ ಹಾಜರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಸೂಪಾ ಜಲಾಶಯ ಮಟ್ಟವು ಸಮರ್ಪಕ ಪ್ರಮಾಣದಲ್ಲಿ ತುಂಬಿರುವ ಕಾರಣ ಈ ಜಲಾಶಯದಲ್ಲಿ ಮಂಗಳವಾರ ಬೆಳಗ್ಗೆ ಗಂಗಾ ಪೂಜೆ ನೆರವೇರಿಸಲಾಯಿತು. ಸೂಪಾ ಜಲಾಶಯ ಮಟ್ಟವು ಸಮರ್ಪಕ ಪ್ರಮಾಣದಲ್ಲಿ ತುಂಬಿರುವ ಕಾರಣ ಈ ಜಲಾಶಯದಲ್ಲಿ ಗಂಗಾ ಪೂಜೆ ಮಂಗಳವಾರ ಬೆಳಗ್ಗೆ 11:30 ಸುಮಾರಿಗೆ ಹಳಿಯಾಳ ಜೋಯಿಡಾ ಕ್ಷೇತ್ರದ ಶಾಸಕರು RV ದೇಶಪಾಂಡೆ ಅವರಿಂದ ನಡೆಯಿತು. ಭಾರೀ ಮಳೆಯ ಪರಿಣಾಮ ಜೋಯಿಡಾ ತಾಲೂಕಿನಲ್ಲಿ ಮಳೆಯಿಂದ ಸೂಪಾ ಜಲಾಶಯ ಮಟ್ಟ 564 ಪೈಕಿ 558.6 ಕ್ಯೂಸೆಕ್ ನೀರು ತುಂಬಿದ್ದು ಜಲಾಶಯದಲ್ಲಿ ಪೂಜೆ ನಡೆಯಿತು. ಈ ಹಿಂದೆ 1984, 1995, 2004 ಮತ್ತು 2019ರಲ್ಲಿ ಗಂಗಾ ಪೂಜೆ ಮಾಡಿ ಜಲಾಶಯದ 3 ಬಾಗಿಲುಗಳನ್ನು ತೆರೆಯಲಾಗಿ ಸಂಪೂರ್ಣ ಕ್ಷಮತೆಯಲ್ಲಿ ತುಂಬಿದ್ದರಿಂದ ಗಂಗಾ ಪೂಜೆ ಮಾಡಿ ಜಲಾಶಯದ 3 ಬಾಗಿಲುಗಳನ್ನು ತೆರೆಯಲಾಗ್ತಾ ಇತ್ತು. ಆದರೆ ಈ ವರ್ಷ ಜಲಾಶಯ ಮಟ್ಟ ತುಂಬಿದ್ರೂ ಮಳೆಯ ಪ್ರಮಾಣ ಬಹಳ ಕಡಿಮೆ ಇರೋದ್ರಿಂದ ಜಲಾವಕ ಶಕ್ತಿಯು ಕಡಿಮೆಗೊಂಡಿದೆ. ಇದರಿಂದ ಈ ವರ್ಷ ಬಾಗಿಲುಗಳನ್ನು ತೆರೆಯಲಾಗಿಲ್ಲ. ಇನ್ನು ಈ ಗಂಗಾ ಪೂಜೆ ಸಂದರ್ಭದಲ್ಲಿ ಕರ್ನಾಟಕ ಪವರ್ ಕಾರ್ಪೊರೇಷನ್ನ ಮುಖ್ಯ ಎಂಜಿನಿಯರ್ ರಾಜಶೇಖರ್, ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು ಮತ್ತು ನಾಗರಿಕರು ಸೇರಿದಂತೆ ಅನೇಕರು ಹಾಜರಿದ್ದರು. ನಿಖಿಲ ಸುಕರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेळगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ರೈಲು ನಿಲ್ದಾಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಸ್ಥಾಪನೆ ಮಾಡುವಂತೆ ಬುಧವಾರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು.
ರೈಲ್ವೆ ನಿಲ್ದಾಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಸ್ಥಾಪನೆ ಮಾಡುವಂತೆ ಬುಧವಾರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರವಿ ಬಸ್ವಾಡ್ಕರ್ ಮಾತನಾಡಿ, ಬೆಳಗಾವಿ ನಗರದಲ್ಲಿ ಕಳೆದ 2 ವರ್ಷದ ಹಿಂದೆಯೇ ರೈಲ್ವೆ ನಿಲ್ದಾಣವನ್ನು ನವೀಕರಿಸಲಾಗಿದೆ. ಇಲ್ಲಿ ಎಲ್ಲ ಮಹಾನ್ ಪುರುಷರ ಪ್ರತಿಮೆಗಳು ಇವೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಶಿವಾಜಿ ಮಹಾರಾಜರ ಪ್ರತಿಮೆ ಇದ್ರೂ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದಿಂದ ಪ್ರತಿಮೆ ಸ್ಥಾಪನೆ ಮಾಡಲು ಇಲ್ಲಿಯವರೆಗೂ ಸಾಧ್ಯವಾಗಿಲ್ಲ ಎಂದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ನಮ್ಮ ಸಂಘಟನೆ ನೇತೃತ್ವದಲ್ಲಿ 1.5 ವರ್ಷದಿಂದ ನಾವು ಏನು ಈ ರೈಲ್ವೆ ಸ್ಟೇಷನ್ದಲ್ಲಿ ಒಂದು ಇತಿಹಾಸ ಇದೆ. ಈ ರೈಲ್ವೆ ಸ್ಟೇಷನ್ದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಯಾಣ ಮಾಡಿ ಇಲ್ಲಿಂದ ಬೆಳಗಾವಿಗೆ ಹೋಗಿ ಒಂದು ಸಭೆ ಮಾಡಿ ಪುನಃ ಇದೇ ರೈಲ್ವೆ ಸ್ಟೇಷನ್ದ ಮುಂಬೈ ಪ್ರಯಾಣ ಮಾಡಿದ್ದಾರೆ. ಅದೊಂದು ಬಾಬಾ ಸಾಹೇಬ್ರ ಇತಿಹಾಸ ಇದೆ. ಮತ್ತೊಂದು ಏನಂದ್ರೆ ಮರಾಠ ರೆಜಿಮೆಂಟ್ ಇರೋದ್ರಿಂದ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಇದನ್ನದ ರೀ. ಇವು ಎರಡು ನಮ್ಮ DSS ಹೇಳಬೇಕಂದ್ರೆ 72 ದಶಕದಲ್ಲಿ ನಾವೇನು ದಲಿತ ಸಂಘರ್ಷ ಸಮಿತಿ ಭೀಮವಾದ ಹೋರಾಟಗಳನ್ನು ಪ್ರಾರಂಭ ಮಾಡ್ತಿದ್ವಿ. ಇಲ್ಲಿ ಒಂದು ನಮ್ಮ ರೈಲ್ವೆ ಸ್ಟೇಷನ್ದಲ್ಲಿ ಒಂದು ಫೋಟೋ ಇತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇತ್ತು. ಆ ಫೋಟೋ ನಾವು ಮಾಲಾರ್ಪಣೆ ಮಾಡೋ ಮುಖಾಂತರ ನಮ್ಮ ರ್ಯಾಲಿ ಪ್ರಾರಂಭ ಮಾಡ್ತಿದ್ವಿ. ಬೆಂಗಳೂರು ಎಲ್ಲೇ ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ಈ ರೈಲ್ವೆ ಅಭಿವೃದ್ಧಿ ಮಾಡಿದಾಗ ಫೋಟೋ ತೆಗೆದಿದ್ರು. ಮಾನ್ಯ ರೈಲ್ವೆ ಅಧಿಕಾರಿಗಳು ನಾವು ವಿನಂತಿ ಮಾಡ್ಕೊಂಡಿದ್ವಿ, ಸಾಹೇಬ್ರಲ್ಲಿ ಫೋಟೋ ಇತ್ತು, ಆ ಫೋಟೋ ಪುನಃ ಕುಣಿಸ್ರಿ. ಯಾಕಂದ್ರೆ ಇಲ್ಲಿ ಬಾಬಾ ಸಾಹೇಬ್ರು ಹೋದಂಥ ಒಂದು ಇತಿಹಾಸ ಐತಿ. ಮತ್ತು ಇಲ್ಲಿ ನಾವು ಏನೋ ಕಾರ್ಯಕ್ರಮ ಮಾಡಿ ಇಲ್ಲಿಂದ ಪ್ರಾರಂಭ ಮಾಡ್ತಿದ್ವು ಅಂತ ಅವ್ರಿಗೆ ಹೇಳಿ ಹೋಗಿದ್ವಿ. ಅವರು ಫೋಟೋ ತೆಗಿಸಿದ್ರು. ಇಲ್ಲ ಉದ್ಘಾಟನೆ ಟೈಮ್ದಲ್ಲಿ ನಾವು ಹಾಕಿಸ್ತೇವೆ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟಿದ್ರು. ಆದರೆ ಉದ್ಘಾಟನೆ ಟೈಮ್ದಲ್ಲಿ ಹಾಕಲಿಲ್ಲ. ನಾವು ಪ್ರತಿಭಟನೆ ಮಾಡಿ ಕೇಳಬೇಕಾದ್ರೆ ಇದೇ ಇಲಾಖೆಯವರು ತಮ್ಮ ಇಲಾಖೆ ಅನುದಾನದಲ್ಲಿ ಬಾಬಾ ಸಾಹೇಬ್ರ ಮೂರ್ತಿ, ಶಿವಾಜಿ ಮಹಾರಾಜ ಮೂರ್ತಿ ಮಾಡಿದಾರು ಮತ್ತು ಹೋಗಿ ಒಂದು ಗುಡಾನ್ದಾಗ ಇಟ್ಟಿದ್ದಾರೆ. ಅದು ನಮ್ಮ ಕಾರ್ಯಕರ್ತರ ಗಮನಕ್ಕೆ ಬಂದ್ಮೇಲೆ ನಾವು ಮೂರ್ತಿ ತಂದದ್ದು. ನಿಮಗೆ ಏನಾದ್ರೆ ಮೂರ್ತಿ ಕುಣಿಸೋದೇ ಇಲ್ಲ ಅಂತಂದಿದ್ರೆ ಆ ಮೂರ್ತಿ ಮಾಡಬೇಕಾಕು, ಮೂರ್ತಿ ಮಾಡಿ ಗುಡಾನ್ದಲ್ಲಿ ಇಡಬೇಕಾಕು. ಮೊದಲನೇದಾಗಿ ನೀವು ಇಲಾಖೆಯವರು ಸ್ಪಷ್ಟವಾಗಿ ಈ ಇಬ್ಬರು ಮಹಾಪುರುಷರಿಗೆ ಅವಮಾನ ಮಾಡಿದಿರಿ. ಮೂರ್ತಿ ಇಲಾಖೆ ದುಡ್ಡದಲ್ಲಿ, ಸರ್ಕಾರ ದುಡ್ಡದಲ್ಲಿ ಮೂರ್ತಿ ರೆಡಿ ಮಾಡಿ ಅದನ್ನ ಹೋಗಿ ಗುಡಾನ್ದಾಗ ಹೋಗ್ತೀರಿ ಅಂದ್ರೆ ಯಾಕೆ ನಿಮ್ಗೆ ಯಾರು ಆದೇಶ ಮಾಡಿದಾರೇನಾ? ಇನ್ನು ಯಾರು MP MLA ಒತ್ತಡ ಐತೆನಾ ಮೂರ್ತಿ ಹೋಗಿ ಕುಣಿಸ್ಬಾರಂತು? ಅದು ಏನಿದ್ರೆ ನಮ್ಗೆ ಹೇಳಿ, ಅದಕ್ಕೂ ನಾವು ಅವ್ರ ವಿರುದ್ಧ ಹೋರಾಟಕ್ಕೆ ಸಿದ್ಧಿದೆವು. ಅಂತ ಮಹಾಪುರುಷರಿಗೆ ನೀವು ಮೂರ್ತಿ ಮಾಡಿ ಕುಣಿಸ್ತೆ ಅಂತ ಹೇಳಿ ಆ ಟೈಮ್ ಪ್ರತಿಭಟನೆ ಮಾಡಿದಾಗ ನಮಗೆ ಬರೀ 1 ತಿಂಗಳ ಕಾಲಾವಕಾಶ ತಗೊಂಡಿದ್ರು ರೈಲ್ವೆ ಇಲಾಖೆಯವರು. 1 ತಿಂಗಳಲ್ಲಿ ಕುಣಿಸ್ತಾನೆ ಅಂತ ಹೇಳಿ ನಾವು ಎಲ್ಲ ನಮ್ಮ ಸಂಘಟನೆ ನೇತೃತ್ವದಲ್ಲಿ ಹಾಗೂ ರಮಾಕಾಂತ್ ಅಣ್ಣ ದಾದಾ ಅವ್ರ ನೇತೃತ್ವದಲ್ಲಿ ದೊಡ್ಡ ಹೋರಾಟ ಮಾಡಿದಾಗ ರಾತ್ರಿ 1 ಗಂಟೆಗೂ ವಿನಂತಿ ಮಾಡ್ಕೊಂಡು 1 ತಿಂಗಳ ಕಾಲಾವಕಾಶ ಕೊಡ್ರಿ, ನಾವು ಮೂರ್ತಿ ಕುಣಿಸ್ತೇವೆ ಅಂತ ಹೇಳಿದ್ರು. ಇವತ್ತಿನವರೆಗೂ 1.5 ವರ್ಷ ಆದ್ರೆ ಮೂರ್ತಿ ಕುಣಿಸಿಲ್ಲ. ಯಾಕೆ ಮೂರ್ತಿ ಕುಣಿಸಿಲ್ಲಪ್ಪ? ಕೇಂದ್ರ ಸರ್ಕಾರದವ್ರಿಗೆ ನಾವು ಕೇಳ್ತೀವಿ, ನೀವು ದೊಡ್ಡ ಭಾಷಣ ಮಾಡ್ತೀರಿ, ಮಹಾರಾಷ್ಟ್ರದಾಗ ಹೋಗಿ ನಾವು ಹಿಂದುತ್ವ ಪರ ಹಿಂದೂವಾದಿ ಅಂತ ಹೇಳಿ ಇವತ್ತು ಶಿವಾಜಿ ಮಹಾರಾಜಿಗೆ ನೀವು ಬೆಳಗಾವದಲ್ಲಿ ಅಪಮಾನ ಮಾಡ್ತೀರಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲಿಂದನೂ ಹೋರಾಟ ಮಾಡ್ಬೇಕು. ಇವತ್ತಾದ್ರೆ ನಾವು ಹೋರಾಟ ಮಾಡಿ ಒಂದು ಪ್ರತಿಮೆ ಕುಣಿಸೋಂಥ ಪರಿಸ್ಥಿತಿ ಬಂದೈತಿ ಬೆಳಗಾವದಲ್ಲಿ. ಇದು ಪದೇ ನಾವು ಸಹಿಸ್ಕೋದಿಲ್ಲ. ಇವತ್ತು ನಾವು ನಿರ್ಣಯ ಮಾಡಿದ್ದೇವೆ, ನಾವೇನೇ ಆಗಲಿ ಯಾವುದೇ ಕಂಡೀಷನ್ದಾಗಲಿ ಮಾನ್ಯ ರೈಲ್ವೆ ಇಲಾಖೆ ಇವತ್ತು ಮಾತು ಕೊಟ್ಟಿದ್ರು 1 ತಿಂಗಳು, ಇವತ್ತು 1.5 ವರ್ಷ ಮೂರ್ತಿ ಕುಣಿಸಿದ ನಾವು ಇಲ್ಲಿಂದ ಹೇಳೋದೇ ಇಲ್ಲ. ನಿಮ್ಗೆ ಆಗೋದಿಲ್ಲ ಅಂತಂದ್ರೆ ಹೇಳಿ, ನಾವು ಮೂರ್ತಿ ಕುಣಿಸ್ತೀವಿ, ಅದು ಏನು ಕೇಸ್ ಹಾಕಿದ್ ನಮ್ಮೆ ಹಾಕ್ರಿ ನೀವು. ನಾವು ಎಲ್ಲದಕ್ಕೂ ರೆಡಿ ಅದೆವು, ಅಥವಾ ಗುಂಡಾರ್ಸನ ಅದಕ್ಕೂ ಎಲ್ಲದಕ್ಕೂ ಸಿದ್ಧಾಗಿ ಬಂದೆವು. ಯಾವುದೇ ಕಾರಣಕ್ಕೂ ಇವತ್ತು ಮೂರ್ತಿ ಕುಣಿಸೋರಿಗೆ ನಾವು ಇಲ್ಲಿಂದ ಕದಲೋದಿಲ್ಲ. ಮೂರ್ತಿ ಕುಣಿಸೋರು ಇದಕ್ಕೆಲ್ಲರೂ ನಾವು ಸಜ್ಜರಾಗೇ ಬಂದಿದ್ದೇವೆ ಇವತ್ತು ಕಾರ್ಯಕರ್ತರು. ಹಲವಾರು ಬಾರಿ ಹೋರಾಟ ಮಾಡಿದ್ರೂ ರೈಲ್ವೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಆದ್ದರಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಸ್ಥಾಪನೆ ಮಾಡುವವರೆಗೂ ಹೋರಾಟ ನಿಲ್ಲಿಸೋದಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಮ್ಮನಗಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಪಾರಂಪರಿಕವಾಗಿ ನಡೆದುಕೊಂಡು ಬಂದ ಕಾರ್ಯಕ್ರಮಗಳಿಗೆ ಅಡ್ಡಿಯಾಗ್ತಾ ಇರುವುದು ತಿಳಿದು ಬಂದಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಮ್ಮನಗಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಪಾರಂಪರಿಕವಾಗಿ ನಡೆದುಕೊಂಡು ಬಂದಂತಹ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸುತ್ತಿರುವುದಾಗಿ ದೇವಸ್ಥಾನದ ಅರ್ಚಕರು ತಿಳಿಸಿದರು. ಸರ್ ನಮಸ್ತೆ, ನಾವು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಅಮ್ಮನಗಿ ತಾಲೂಕು ಹುಕ್ಕೇರಿ ಜಿಲ್ಲಾ ಬೆಳಗಾವಿ ಸರ. ನಮ್ಮ ದೇವಸ್ಥಾನದೊಳಗೆ ಏನಾಗಿದೆ ಸರ, ನಾವು ಮೂಲತಃ ಪರಂಪರೆಯಿಂದ ಮಾಡ್ಕೊಂಡು ಬಂದಂಥ ಅರ್ಚಕರು ಸರ್. ಈಗ ಏನಾಗಿದೆ ಸರ್, ಹುಕ್ಕೇರಿ ತಹಸೀಲ್ದಾರ್ ಮೇಡಮ್ ಅವರು ಆಡಳಿತ ಜಾರಿಗೆ ಮಾಡ್ಕೊಂಡಾರ ಸರ್.
ಆಡಳಿತ ಜಾರಿಗೆ ಮಾಡಿಕೊಂಡು ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಸರ ದಿವಸಕ್ಕೊಂದು ಕಾಯ್ದೆ ಜಾರಿಗೆ ಮಾಡ್ತಾರೆ ಸರ. ಅದಕ್ಕೆ ನಾವು ಏನು ಅನ್ನತ್ತೀವಿ ಅಂದ್ರೆ ಅನುಮತಿ ಲೆಟರ್ ಕೊಡ್ರಿ ನಮಗೆ, ನೀವು ಏನೇ ಮಾಡೋದಿದ್ರು ಲೆಟರ್ ಮುಖಾಂತರ ಮಾಡಿರಿ ಅಂತಂದ್ರೆ ಇಲ್ಲಿವರೆಗೂ ನಮಗೆ ಅವರು ಆದೇಶ ಕಾಪಿ ಏನೂ ಕೊಡಾಕ್ತಾ ಇರಲ್ಲ ಸರ್. ಅದಕ್ಕಾಗಿ ನಾವು DC ಅವರಿಗೆ ಮನವಿ ಮಾಡಬೇಕಂತ ಇಲ್ಲಿ ಬಂದೇವ್ರಿ ಸರ್. ಇದಾಗಿ ಸರ ಜನವರಿ 9ನೇ ತಾರೀಕು ಅವರು ಆಡಳಿತ ತೊಗೊಂಡಾರ ಸರ್. ಅವ್ರು ಏನಂತ ಆಡಳಿತ ತೊಗೊಂಡಾರಂದ್ರೆ ಅಲ್ಲೊಂದು ವಿಶ್ವಸ್ತ ಮಂಡಳಿ ಅಂತ ಇತ್ತು ಸರ. ಆ ವಿಶ್ವಸ್ತ ಮಂಡಳಿಯವರು ಏನು ಮಾಡ್ತಿದ್ರಲ್ಲ ಕೆಲಸ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ಅಂಥೇಳಿ ಅವ್ರು ನಮಗೆ ಭರವಸೆ ಕೊಟ್ಟಿದ್ರು ಸರ್. ಆ ಪ್ರಕಾರ ನಾವು ಅವ್ರು ಮನವಿ ಕೊಟ್ಟಿದ್ದೆವು. ನಾವು ದೇವಸ್ಥಾನದಾಗ ಏನು ಪಾರಂಪರಿಕವಾಗಿ ಮಾಡ್ಕೊತ ಬಂದೀವಿ, ಇದಕ್ಕೆ ನೀವು ಧಕ್ಕೆ ಹಚ್ಚಬಾರ್ದಂದಾಗ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ರು ಸರ್. ಆ ಮನವಿ ಪತ್ರ ಭೀ ಕೊಟ್ಟಿದ್ದೆವು. ಆದರೂ ಈಗ ನಮ್ಮ ತಲತಲಾಂತರದಿಂದ ಮಾಡ್ಕೊಂಡು ಬಂದಂಥ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ಅವರು ಅಡಚಣೆ ಮಾಡತ್ತಾರೆ ಸರ್. ನೀವು ಗೌರ್ಮೆಂಟ್ಗೆ ಇಷ್ಟು ಕೊಡಬೇಕು, ನೀವು ಇಷ್ಟು ತೊಗೋಬೇಕು ಅಂತೇಳಿ. ನಾವೇನಂತೀವಿ, ಬಾಯಿ ಮಾತಲೇ ಬೇಡ್ರಿ ಮೇಡಮ್ಮ, DC ಅವ್ರು ಆದೇಶ ಮಾಡ್ಯಾರಲ್ರಿ, ಅವ್ರ ಆದೇಶ ಪತ್ರ ನಮಗೆ ಕೊಡ್ರಿ, ನಾವು ಕೊಡ್ತೇವೆ ಅಂತ ಹೇಳಿರಿ ಸರ್. ಗುಡಿ ಲಾಕ್ ಹಾಕಿಲ್ಲ ಸರ. ನಮಗೆ ದೇವಸ್ಥಾನದಾಗ ಅನ್ಯಾಯ ಆಗಂತೆ ನಾವು ಅವರಿಗೆ ಪ್ರತಿಯೊಂದು ಸಲ ಎಷ್ಟೋ ಸಲ ಮನವಿ ಮಾಡಿದ್ರು ನಮಗೆ ಅವರ ಸ್ಪಂದಿಸಲಿಲ್ಲ ಅಂತೇಳಿ ನಾವಿಲ್ಲಿ ಡೈರೆಕ್ಟಾಗಿ DC ಅವ್ರಿಗೆ ಮನವಿ ಕೊಡ್ಬೇಕಂತ ಬಂದೇವ್ರಿ ಸರ್. ಚಂದ್ರಶೇಖರ್ ಪೂಜಾರಿ ಸರ್. ಸೋಮವಾರ ಮೀಟಿಂಗ್ ಕರೆದ್ರಿ ಸರ್. ಸೋಮವಾರ ಮೀಟಿಂಗ್ ಕರೆದ್ರು. ನಾವು 5 ಗಂಟೆ ಆಗಿತ್ತು ರೀ. 5 ಗಂಟೆ ಆ ಟೈಮ್ದಾಗ ನಾವು ಏನು ಹೇಳಿದ್ವು, ನಮ್ಮದು ಪಲ್ಲಕ್ಕಿ ಟೈಮ್ ಆಗೈತಿ, ನಾವು ಪಲ್ಲಕ್ಕಿ ತರ್ತೇವೆ, ನಮ್ಮನ್ನು ಬಿಡ್ರಿ ಅರ್ಚಕರನ್ನ ಹಿಂದೆವು. ಇಲ್ಲ, ನಾವು ಪಲ್ಲಕ್ಕಿ ನಾವು ತರೋರ, ನೀವು ತರೋದಿಲ್ಲ ತವ್ರ ದಬ್ಬಾಳಿಕೆಯಿಂದ ಮಾಡಿ ನಮ್ಮ ಕಡೆ ಯಾವುದೇ ರೀತಿ ಇದನ್ನು ಮಾಡಲ್ದೇ ಹೋಗಿ ನಿನ್ನೆ ಅವು ಸೋಮವಾರ ದಿವಸ ರಾತ್ರಿ 10 ಗಂಟೆಗೆ ಕೀಲಿಯನ್ನು ದೇವಸ್ಥಾನದ ಕೀಲಿಯನ್ನು ಹೊಡೆದು ಮತ್ತು ನಮ್ಮ ಟೇಜ್ರಿಯನ್ನು ಹೊಡೆದು ಪಲ್ಲಕ್ಕಿ ತೆಗೆದುಕೊಂಡು ದೇವಸ್ಥಾನಕ್ಕೆ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಸರ್ ಊರವರು. ಮೂಲ ಅರ್ಚಕರು ನಾವು ಶಿವಾನಂದ ರಾಜ ಪೂಜಾರಿ. ಹುಕ್ಕೇರಿ ತಹಶೀಲ್ದಾರ್ ಅವರು ಆಡಳಿತ ಜಾರಿ ಮಾಡಿ ದಿನಕ್ಕೊಂದು ಆದೇಶವನ್ನು ಜಾರಿ ಮಾಡುತ್ತಿದ್ದು, ನೀವು ಜಾರಿ ಮಾಡಿರುವಂತಹ ಆದೇಶ ಪತ್ರವನ್ನು ಗ್ರಾಮಸ್ಥರಿಗೆ ಹಸ್ತಾಂತರಿಸುವಂತೆ ಆಗ್ರಹಿಸಿದರು. ಆದರೆ ಇಲ್ಲಿಯವರೆಗೂ ಯಾವುದೇ ರೀತಿಯ ಆದೇಶ ಪತ್ರವನ್ನು ಹಸ್ತಾಂತರಿಸಲಾಗಿಲ್ಲ. ಆದ ಕಾರಣ ಅಮ್ಮನ್ಗಿ ಗ್ರಾಮದ ಅರ್ಚಕರು ಜಿಲ್ಲಾಧಿಕಾರಿಗೆ ಬುಧವಾರ ಮನವಿ ಸಲ್ಲಿಸಿದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಕಾಗವಾಡ ತಾಲೂಕಿನ ಉಗಾರ್ ಖುರ್ದ್ ಪಟ್ಟಣದ ಉಗಾರ ಸಕ್ಕರೆ ಕಾರ್ಖಾನೆಯು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಯಾವುದೇ ಪರವಾನಗಿ ಪಡೆಯದೆ ಅನಧಿಕೃತವಾಗಿ ಜನವಸತಿ ಸಮೀಪ ಇಥಿನಾಲ್ ಘಟಕ ಪ್ರಾರಂಭಿಸಿದ್ದಾರೆ. ಕಾಗವಾಡ ತಾಲೂಕಿನ ಉಗಾರ್ ಖುರ್ದ್ ಪಟ್ಟಣದ ಉಗಾರ್ ಸಕ್ಕರೆ ಕಾರ್ಖಾನೆಯು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಯಾವುದೇ ಪರವಾನಗಿ ಪಡೆಯದೆ ಅನಧಿಕೃತವಾಗಿ ಜನವಸತಿ ಸಮೀಪ ಇಥೆನಾಲ್ ಘಟಕ ಪ್ರಾರಂಭಿಸಿದ್ದು, ಇದರಿಂದ ಇಥೆನಾಲ್ ಘಟಕದ ಸುತ್ತಮುತ್ತಲಿನ ನಿವಾಸಿಗಳು ಆರೋಗ್ಯ ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಪಟ್ಟಣದ ನಿವಾಸಿಗಳು ಗಂಭೀರ ಆರೋಪ ಮಾಡಿದ್ದಾರೆ. ಉಗಾರ್ ಖುರ್ದ್ ಪಟ್ಟಣದ ನಿವಾಸಿಯಾದ ರಾಜು ಉನ್ಹಾಳೆ ಇವರು ಮಂಗಳವಾರ ಈ ಕುರಿತು ಸುದ್ದಿಗಾರರೊಂದಿಗೆ ಮಾಹಿತಿ ನೀಡುತ್ತಾ ತಮ್ಮ ಅಳಲನ್ನು ತೋಡಿಕೊಂಡ ಅವರು, ನಾವು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಹಲವಾರು ಬಾರಿ ದೂರು ನೀಡಿದ್ದರೂ ಸಹ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಕಾರ್ಖಾನೆಯವರೊಂದಿಗೆ ಮಾತನಾಡಿ ಹೋಗುತ್ತಿದ್ದಾರೆ. ಇದರಿಂದ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಹೇಳಿದರು. ಇವತ್ತಿನ ದಿವಸ ನಾವು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ನಾವು ಏನು ತಿಳಿಸೋದೇನೆಂದರೆ, ಇವತ್ತಿದು ಉಗಾರ್ ಸಕ್ಕರೆ ಕಾರ್ಖಾನೆ ಉದ್ಯಮ ವತಿಯಿಂದ ಇಲ್ಲಿ ಜಲ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಆಗ್ತಾ ಇದೆ. ಮತ್ತು ನಾವು ಸರ್ಕಾರ ಪರಿಸರ ಮಾಲಿನ್ಯಕ್ಕೆ ಸಾಕಷ್ಟು ಸಲ ದೂರವನ್ನು ಸಲ್ಲಿಸಿದ್ದೀವಿ. ಆದರೂ ಸಹ ಅವರು ಬರುತ್ತಾರೆ, ನೇರವಾಗಿ ಅವರ ಆಫೀಸ್ಗೆ ಹೋಗಿ ಅವ್ರ ಜೊತೆ ಮಾತನಾಡಿ ಆಮೇಲೆ ನಮಗೆ ಇಲ್ಲಿ ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾರೆ ಮತ್ತು ತಮಗೆ ಮನ ಬಂದಂತೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಾರೆ. ಅದರಿಂದ ನಮ್ಮ ಈ ಸಾಯಿನಗರ ಇರುವಂಥ ಜನರಿಗೆ, ಇಲ್ಲಿ ಜನಸಾಮಾನ್ಯರಿಗೆ ಇಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಮತ್ತು ಇಲ್ಲಿದ್ದಂಥ ಬುರ್ಲಿ ತಹಶೀಲ್ದಾರ್ ಸಾಹೇಬರು ಇವರು ಭೂ ಪರಿವರ್ತನೆ ಮಾಡುವಾಗ ಇಥೆನಾಲ್ ಘಟಕ ಮಾಡುವಾಗ ಅಕ್ಕಪಕ್ಕದಲ್ಲಿ ಯಾವುದೇ ಜನವಸತಿ ಇರೋದಿಲ್ಲ ಅಂತ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತಾರೆ. ಆದ ಕಾರಣ ನಮಗೆ ಜನಸಾಮಾನ್ಯರಿಗೆ ಇದು ಬಹಳಷ್ಟು ನ್ಯಾಯ ಆಗಿದೆ. ಇದನ್ನು ನ್ಯಾಯವನ್ನು ನಮಗೆ ದೊರಕಿಸಿಕೊಡ್ಬೇಕಂತ ನಾವು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕಾಗಲಿ ಹಾಗೂ ಇವರು ಅಧಿಕಾರಿಗಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ಹಾಗೂ ನಮ್ಮ ತಹಶೀಲ್ದಾರ್ ಸಾಹೇಬರಾಗಲಿ ಇದನ್ನು ತನಿಖೆಯನ್ನು ಮಾಡಿ ನಮಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತ ನಾನು ಇದು ಒಂದು ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ. ಈಗ ಮತ್ತೊಂದಂದ್ರೆ, ಈಗ ಸರ್ಕಾರಿ ಅಧಿಕಾರಿಗಳು ದಾಖಲೆಯನ್ನು ನಮಗೆ ಕೊಟ್ಟಿರ್ತಾರೆ. ಕೆಲವೊಂದು ದಾಖಲೆಗಳು ಅವು ಸುಳ್ಳು ಇರ್ತವೆ. ಮತ್ತು ಇದು ಇಥೆನಾಲ್ ಘಟಕವನ್ನು ಏನು ಸ್ಥಾಪನೆ ಮಾಡಿದಾರ, ಇದರ ದಾಖಲೆಗೆ ಸುಳ್ಳು ದಾಖಲೆಯನ್ನು ಸೃಷ್ಟೀಕರಣ ಮಾಡಿಸಿ ಈ ಇಥೆನಾಲ್ ಘಟಕವನ್ನು ಸ್ಥಾಪನೆ ಮಾಡಿರ್ತಾರೆ. ಇದರ ಬಗ್ಗೆ ಸರ್ಕಾರದಿಂದ ತನಿಖೆಯನ್ನು ಮಾಡಿ ನಮ್ಮ ಎಲ್ಲರಿಗೆ ಸಾಯಿನಗರ ಜನರಿಗೆ ಇದು ಒಂದು ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತ ನಮ್ದು ಒಂದು ವಿನಂತಿ ಇರ್ತದೆ.
ಈಗಾಗಲೇ ನಾವು ಪೊಲ್ಯೂಷನ್ ಬೋರ್ಡ್ದವರಿಗೆ ದೂರು ಮಾಡಿದ್ವಿ ಮತ್ತು ಪೊಲ್ಯೂಷನ್ ಬೋರ್ಡ್ದವರು ಅಲ್ಲಿ ಕರೆದ ಕಿಶಿಂದ ಬೆಂಗಳೂರಿಗೆ ಅವರಿಗೆ ಮತ್ತು ಸಕ್ಕರೆ ಉದ್ಯಮದವರಿಗೂ ಸಹ ಅಲ್ಲಿ ಕರೆದ ಕಿಶಿಂದ ಅವರಿಗೆ 45 ದಿವಸವನ್ನು ಕಾಲಾವಕಾಶವನ್ನು ಕೊಟ್ಟಿದ್ರು. ಆದರೂ ಸಹ ಈಗ ಸುಮಾರು 3 ತಿಂಗಳಾಯ್ತು, 45 ದಿವಸ ಮುಗಿದು 3 ತಿಂಗಳಾಯ್ತು. ಆದರೂ ಸಹ ಇವರು ಯಾವುದೇ ಒಂದು ಪರಿಸರ ಬಗ್ಗೆ ಕಾಳಜಿಯನ್ನು ವಹಿಸುತ್ತಿಲ್ಲ. ಮತ್ತು ಈ ಇಥಿನಾಲ್ ಘಟಕದಿಂದ ಮತ್ತು ಈ ಸಕ್ಕರೆ ಉದ್ಯಮದಿಂದ ಬರುವಂತ ಗ್ಯಾಸ್ ಆಗಲಿ ವಾಸನೆ ಆಗಲಿ ಬಂದ ನಂತರ ಈ ತರ ನಮ್ಮ ವೈನಿಯವರ ಪರಿಸ್ಥಿತಿಯನ್ನು ಈ ತರ ಆಗಿದೆ. ಇವರ ಆರೋಗ್ಯಕ್ಕೆ ಬಹಳಷ್ಟು ಹಾನಿ ಆಗ್ತಾ ಇದೆ. ಇದಕ್ಕೆ ಏನಾದರೆ ಜೀವ ಹಾನಿ ಆದರೆ ಇದಕ್ಕೆ ಇವರೇ ಜವಾಬ್ದಾರಿ ಅಂತ ನಾನು ಈ ಮಾಧ್ಯಮದ ಮೂಲಕ ಹೇಳುತ್ತೇನೆ. ಇದೇ ತರ ಈ ಉದ್ಯಮದವರು ಮುಂದುವರಿಸಿದ್ರೆ ಹಾಗೂ ಅಧಿಕಾರಿಗಳು ಒಂದ್ ಸ್ವಲ್ಪ ಇದೇ ತರ ಮಾಲಿನ್ಯದವರು ಹಾಗೂ ತಹಶೀಲ್ದಾರ್ ಅಧಿಕಾರಿಗಳು ಇದೇ ತರ ಇವರು ಮುಂದುವರಿಸಿದ್ರೆ ಮುಂದಿನ ದಿನಮಾನದಲ್ಲಿ ನಾವು ತಹಶೀಲ್ದಾರ್ ಆಫೀಸ್ ಹಾಗೂ ಮತ್ತು ಪುರಸಭೆ ಎದುರುಗಡೆ, ಯಾಕಂದರೆ ಇವರು ಇದೇ ತರ ನಿರ್ಲಕ್ಷ್ಯನ್ನು ತೋರ್ತಾ ಇದ್ದರೆ ನಾವು ತಹಶೀಲ್ದಾರ್ ಆಫೀಸ್ ಹಾಗೂ ಪುರಸಭೆ ಆಫೀಸ್ ಮುಂದೆ ನಾವು ಅಮರಣ ಸತ್ಯಾಗ್ರಹ ಮಾಡಲಿಕ್ಕೆ ಸಿದ್ಧನಿರುತ್ತೇವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗಣೇಶ್ ಹಿಮ್ಕರ್, ಇನ್ನು ಇದಕ್ಕೆ ಅಧಿಕಾರಿಗಳು ಬೆಂಬಲ ನೀಡುತ್ತಿದ್ದು, ಇದರಿಂದ ಬೇಸತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರು ನೀಡಿದ ನಮಗೆ ಬೆಂಗಳೂರಿಗೆ ಕರೆದು ಮಾಹಿತಿ ಹಂಚಿಕೊಂಡ ಸಂದರ್ಭದಲ್ಲಿ 45 ದಿನಗಳ ಒಳಗಾಗಿ ಪರಿಸರ ನಿಯಂತ್ರಣ ಮಂಡಳಿಯ ನಿಯಮಗಳನ್ನು ಪಾಲಿಸುವಂತೆ ಕಾರ್ಖಾನೆಗೆ ಸೂಚಿಸಿದ್ದರು. ಸಹ ಕಾರ್ಖಾನೆಯ ಆಡಳಿತ ಮಂಡಳಿ ಇದಕ್ಕೆ ಕ್ಯಾರೆ ಅನ್ನದೇ ಮೊಂಡುತನ ಮುಂದುವರೆಸಿದೆ ಮತ್ತು ಬೇರೆ ಕಡೆ ಸಾಕಷ್ಟು ಸ್ಥಳಗಳು ಇದ್ದರೂ ಸಹ ಪಟ್ಟಣದ ಜನವಸತಿ ಪ್ರದೇಶದಲ್ಲಿಯೇ ಇಥಿನಾಲ್ ಘಟಕ ತೆರೆದಿರುವ ಕಾರ್ಖಾನೆಯ ಮೊಂಡುತನಕ್ಕೆ ಅಲ್ಲಿಯ ನಾಗರಿಕರು ಬೆಲೆ ಕಟ್ಟುವಂತಾಗಿದೆ. ಸಂಜೆ ಆದರೆ ಸಾಕು ವಿಚಿತ್ರ ವಾಸನೆ ಹಾಗೂ ಶಬ್ದದಿಂದ ರೋಷಿ ಹೋಗಿದ್ದಾರೆ ಎಂದು ಹೇಳಿದರು. ಇಲ್ಲಿರುವಂಥ ಉಗಾರ್ ಸುಕ್ಕರೆ ಫ್ಯಾಕ್ಟ್ರಿ ಮತ್ತು ಹಾಗೂ ಇಥನಾಲ್ ಪ್ಲಾಂಟ್, ಇಲ್ಲಿ ಇಥನಾಲ್ ಪ್ಲಾಂಟ್ ಆಗಿ ಒಂದು 2 ವರ್ಷ ಆಯ್ತು. ಈಗ ಇದುವರೆಗೆ ಅದಕ್ಕೆ ಯಾವುದೂ ಪರ್ಮಿಷನ್ ಇರಂಗಿಲ್ಲ ಪುರಸಭೆ ವತಿಯಿಂದ ಆಗಲಿ. ಮತ್ತು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇಥನಾಲ್ ಪ್ಲಾಂಟ್ ಜನವಸತಿಯಿಂದ 5 ಕಿಲೋಮೀಟರ್ ಹೊರಗಡೆ ಇರಬೇಕು. ಆದ್ರೆ ನಾವು ಇಲ್ಲಿ ಏನು ಉಗಾರದಲ್ಲಿ ಏನೈತಿ ಜನವಸತಿ ಇದ್ದಲ್ಲೇ ಇಥನಾಲ್ ಪ್ಲಾಂಟ್ ಐತಿ. 2 ವರ್ಷ ಆಯ್ತದಿಂದ ನಾವು ಏನು ಅಲ್ಲಿ ಅದು ಇಥನಾಲ್ ಪ್ಲಾಂಟ್ದಿಂದ ಏನು ಹೊರಗಡೆ ಅದರದಿಂದ ಕೆಮಿಕಲ್ ನೀರಿಂದ ಇದ್ರಿಂದ ಸಣ್ಣ ಹುಡುಗರಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಮತ್ತು ವಯಸ್ಕರಿಗೆ ಆಗಲಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬರಾಕತ್ತಾವ. ಅದರಿಂದ ತುಂಬ ನಮ್ಗೆ ತ್ರಾಸ ಆಗತೈತಿ. ಈ ತ್ರಾಸ ಆಗೋಣ ನಾವು ಅಧಿಕಾರಿಗಳು ಪರಿಸರ ಮಾಲಿನ್ಯ ಅಧಿಕಾರಿಗಳಿಗೂ ನಾವು ದೂರನ್ನು ಕೊಟ್ಟಿದ್ದೀವಿ. ಅವ್ರು ಬರ್ತಾರೆ, ಬಂದು ಅಲ್ಲಿ ಫ್ಯಾಕ್ಟ್ರಿ ಒಳಗೆ ಐವಿದಾಗ ಹೋಗಿ ಕೂರ್ತಾರೆ, ಮಾತಾಡ್ತಾರೆ, ನಮ್ಗೆ ಏನು ಯಾವುದೇ ಥರ ಹೇಳಂಗಿಲ್ಲ ಬಿಡಂಗಿಲ್ಲ. ಆಮೇಲೆ ಒಂದು ನಮ್ಗೆ ಲೆಟರ್ ಕಳಿಸ್ತಾರೆ, ನಾವು ಅವರಿಗೆ ಕಾನೂನು ಕ್ರಮ ತಗೋಕೆ ಹೇಳಿದೀವಿ ಅಂತ ಹೇಳ್ತಾರೆ. ಆದರೆ ಯಾವುದೇ ರೀತಿ ಕಾನೂನು ಕ್ರಮ ತಗೋಂಗಿಲ್ಲ. ನಾವು ಈಗಾಗಲೇ 2/3/2024ನೇ ತಾರೀಕದಂದು ಬೆಂಗಳೂರು ಹೋಗಿ ಬಂದೆವು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಒಂದು ನಮ್ಗೆ PH ಅಂದ್ರೆ ಪಬ್ಲಿಕ್ ಹಿಯರಿಂಗ್ ತಗೊಂಡಿದ್ರು. ಅದ್ರೊಳಗೆ ಇಲ್ಲಿ 45 ದಿವಸ ಟೈಮಿಂಗ್ ಕೊಟ್ಟಿದ್ರು. ಇದು ಏನೇನು ಪಬ್ಲಿಕ್ ಅದ ಪ್ರಾಬ್ಲಮ್ ಅದಾವ ಎಲ್ಲ ಸಾಲ್ವ್ ಮಾಡ್ರಿ ಅಂತ ಹೇಳಿದ್ರೆ ಯಾವುದೇ ರೀತಿ ಮಾಡಿಲ್ಲ. ಆದ್ರೂ ಇಲ್ಲಿ ಚಿಕ್ಕೋಡಿ ಅಧಿಕಾರಿ ಆಗಲಿ ಬೆಳಗಾವಿ ಅಧಿಕಾರಿ ಆಗಲಿ ಮಾಲಿನ್ಯ ನಿಯಂತ್ರಣ ಮಂಡಳಿದವ್ರ ಮತ್ತು ಇಲ್ಲಿ ಉಗಾರ್ ಕುರ್ದ ಅಧಿಕಾರಿಗಳಾಗಲಿ ಮತ್ತು ಯಾವುದೇ ರೀತಿ ನಮಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ. ಮತ್ತು ರಿಪೋರ್ಟ್ ಏನು ಕೊಡ್ತಾರ ಎಲ್ಲ ಅವ್ರ ಕೆಲಸ ಆಗೈತಿ, ಕೆಲಸ ಮಾಡಿದಾರು ಮತ್ತು ಪಬ್ಲಿಕ್ ಚಲೋ ಕೆಲಸ ಮಾಡ್ಕೊತ ಬಂದಾರತ್ತೆ ಇದೇ ಥರ ಹೇಳಕತ್ತಾರ. ಆದ್ರೆ ನಮ್ಗೆ ಇದರಿಂದ ತುಂಬ ನಮ್ಗೆ ತ್ರಾಸ ಆಗತೈತಿ. ಇದೇ ಥರ ತ್ರಾಸ ಆದ್ರೆ ತಿಳ್ಕೊ ನಮ್ಗೆ ಮುಂದಿನ ದಿನಮಾನಗಳಲ್ಲಿ ನಾವು ಪುರಸಭೆ ಆಗಲಿ ತಹಶೀಲ್ದಾರ್ ಆಫೀಸ್ ಆಗಲಿ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೇವಂತ ತಮ್ಮ ಮುಖಾಂತರ ಕೇಳ್ಕೊಳ್ತೀವಿ. ಪುರಸಭೆ ಅಧಿಕಾರಿಗಳು ಬಾಬೂಜಿ ಮೇಡಮ್ ಎಲ್ಲ ಇನ್ನು ರಾತ್ರಿ ಜನರು ನಿದ್ರೆಗೆ ಜಾರಿದ ಮೇಲೆ ವಿಚಿತ್ರ ಗ್ಯಾಸ್ ಘಟಕದಿಂದ ಹೊರಬರಲು ಪ್ರಾರಂಭವಾಗುತ್ತದೆ. ಇದರಿಂದ ಮಕ್ಕಳು ವಯಸ್ಕರಿಗೆ ಉಸಿರಾಟದ ತೊಂದರೆ ಉಂಟಾಗುತ್ತಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಕಾರ್ಖಾನೆಯ ಇಥೆನಾಲ್ ಘಟಕವನ್ನು ಸ್ಥಳಾಂತರಿಸಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಸಮಯದಲ್ಲಿ ರಾಜು ಉನ್ಹಾಳೆ, ಗಣೇಶ್ ಹಿಮ್ಕರ್, ರೋಹಿತ್ ಬಸ್ನಾಯಕ್, ಸಚಿನ್ ಕಾಂಬ್ಳೆ, ರಂಜಿತಾ ಉನ್ಹಾಳೆ, ಸುನಿಲ್ ಉನ್ಹಾಳೆ ಉಪಸ್ಥಿತರಿದ್ದರು. ವಿಜಯ್ ಮಾಂತೇಶ್ ಅರಿಕೇರಿ, KMM ಕನ್ನಡ, ಕಾಗವಾಡ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆಗೆ ನಿರಾಕರಣೆ ಆರೋಪ. ಜಿಲ್ಲಾಧ್ಯಕ್ಷ ವಾಜಿದ್ ಹಿರೇಕೋಡಿ ನೇತೃತ್ವದಲ್ಲಿ ಪ್ರತಿಭಟನೆ. ಕರವೇ ಕಾರ್ಯಕರ್ತರಿಗೆ ಪೊಲೀಸರಿಂದ ಅವಕಾಶ ನಿರಾಕರಣೆ. ಬೆಳಗಾವಿಯಲ್ಲಿ ನಡೆದ ಹರ್ ಘರ್ ತಿರಂಗ ರ್ಯಾಲಿ. 2ನೇ ವರ್ಷದ ಹರ್ ಘರ್ ತಿರಂಗ ಉಪಕ್ರಮ ಆಯೋಜನೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತ್ಯಾಗ ಮಾಡಿದವರ ಸ್ಮರಣೆ.
ಬೆಳಗಾವಿ ರೈಲ್ವೆ ನಿಲ್ದಾಣದಲ್ಲಿ ಆಗಸ್ಟ್ 14ರಂದು ಬೃಹತ್ ಪ್ರತಿಭಟನೆ. ಅಂಬೇಡ್ಕರ್ ಶಿವಾಜಿ ಮಹಾರಾಜರ ಪ್ರತಿಮೆ ಸ್ಥಾಪನೆ ಮಾಡುವಂತೆ ಪ್ರತಿಭಟನೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರವಿ ವಸ್ವಾತ್ಕರ್ ಹೇಳಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.